ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸಿರುವಂತಹ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಈಗ ಮತ್ತೊಂದು ಸ್ಫೋಟಕ ಸಾಕ್ಷಿಯೂ ಕೂಡ ಸಿಗ್ತಾ ಇದೆ. ಈ ಒಂದು ಸ್ಫೋಟಕ ಸಾಕ್ಷಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ನಾಯಕ ಇದ್ದಾರೆ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರೇ ಹೇಳಿಕೊಳ್ತಾ ಇದ್ದಾರೆ. ಹಾಗಾದರೆ ಗೆಳೆಯರೆ, ಆ ಪ್ರಭಾವಿ ನಾಯಕನ ಆ ಸ್ಫೋಟಕ ವಿಡಿಯೋದಲ್ಲಿ ಏನಿದೆ, ಈಗ ಸಚಿವರ ಕೈಗೆ ಸಿಕ್ಕಿರುವಂತಹ ಆ ವಿಡಿಯೋದಲ್ಲಿ ಏನಿದೆ, ಆ ವಿಡಿಯೋ ಸಾಕ್ಷಿಯೇ ಈಗ ಈ ಎಂಟೈರ್ ಹನಿ ಟ್ರ್ಯಾಪ್ ವಿಚಾರದ ಪ್ರಮುಖ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆ ವಿಡಿಯೋದಲ್ಲಿ ಏನಿದೆ ಮತ್ತು ರಾಜಣ್ಣನವರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಇವರು ಉಪಯೋಗಿಸಿದಂತಹ ತಂತ್ರ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, KN ರಾಜಣ್ಣ ಮತ್ತು ಅವರ ಟೀಮ್ ಏನಿದೆಯಲ್ಲ, ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಚರ್ಚೆ ಆಗುವ ಹಾಗೆ ಸರಿಯಾದ ರೀತಿಯಾಗಿ ಒಂದು ಪ್ಲಾನನ್ನು ರೂಪಿಸ್ತಾರೆ. ಪ್ಲಾನನ್ನು ರೂಪಿಸಿ ಮೊದಲು ಅದನ್ನು ಯತ್ನಾಳ್ ಅವರು ಮಾತನಾಡುವ ಹಾಗೆ ಸ್ವತಃ ಸರ್ಕಾರದ ಸಚಿವರೇ ಯತ್ನಾಳ್ ಅವರನ್ನ ಭೇಟಿಯಾಗಿ ಈ ವಿಚಾರವನ್ನು ಹೇಳಿರ್ತಾರೆ. ನೀವು ಸದನದಲ್ಲಿ ಈ ಒಂದು ಹನಿ ಟ್ರ್ಯಾಪ್ ವಿಚಾರವನ್ನು ಎತ್ಕೊಳ್ಬೇಕು ಅಂತ. ಅದಾದ ಮೇಲೆ ಯತ್ನಾಳ್ ಅವರು ರಾಜಣ್ಣ ಅವರ ಹೆಸರನ್ನು ತಗೊಳ್ತಾರೆ. ಆಗ ರಾಜಣ್ಣ ಅವರು ಓಪನ್ ಆಗಿ ಒಪ್ಪಿಕೊಳ್ತಾರೆ, ಹೌದು, ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡಲು ಅಥವಾ ಹನಿ ಟ್ರ್ಯಾಪಲ್ಲಿ ನನ್ನನ್ನು ಕೆಡ್ಡಾಗೆ ಬೀಳಿಸಲು ಸಾಕಷ್ಟು ಪ್ರಯತ್ನಗಳು ನಡೆದಿದ್ವು. 6 ತಿಂಗಳ ಹಿಂದೆ ಒಂದು ಪ್ರಯತ್ನ ನಡೆದಿತ್ತು. ಅದಾದ ಬಳಿಕ ಜನವರಿಯಲ್ಲಿಯೂ ಕೂಡ ಈ ಪ್ರಯತ್ನ ನಡೆದಿತ್ತು. ಸೊ ಹಾಗಾಗಿಯೇ ಇದು ಶಾಶ್ವತವಾಗಿ ಈ ಪಿಡುಗು ತೊಡಗು ಹಾಕಬೇಕು, ಈ ಪಿಡುಗನ್ನು ಕರ್ನಾಟಕದಿಂದಲೇ ಓಡಿಸಬೇಕು. ಹಾಗಾಗಿ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು ಅಂತ ರಾಜಣ್ಣನವರೇ ಗುಡುಗುತ್ತಾರೆ. ಆ ನಂತರದಲ್ಲಿ ರಾಜಣ್ಣನವರು ಒಂದು ಸ್ಫೋಟಕವಾದಂತಹ ವಿಚಾರ ಬಿಡ್ತಾರೆ. ಏನು ಅಂದರೆ, 48 ಜನ ಶಾಸಕರ ಒಂದು ವಿಡಿಯೋ ಇದೆ, ಎಲ್ಲರೂ ಕೂಡ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂತ. ಆ ನಂತರದಲ್ಲಿ ಆದಂತಹ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೆಳೆಯರೆ, ಆ ನಂತರದಲ್ಲಿ ಸಿದ್ದರಾಮಯ್ಯ ಟೀಮ್ನವರು ಕೊಡ್ತಾ ಇರುವಂತಹ ಒಂದೊಂದು ಸ್ಟೇಟ್ಮೆಂಟ್ ನೋಡಿ. ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಹೌದು, ನಮ್ಮ ಪಕ್ಷದವರು ಇದ್ದಾರೆ, ಇದರಲ್ಲಿ ನಮ್ಮ ಪಕ್ಷದವರೇ ಮಾಡಿಸಿದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ ಬಳಿಕ ಇವತ್ತು ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಆ ಸ್ಟೇಟ್ಮೆಂಟ್ ಅಂದರೆ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಕುರ್ಚಿಯ ಕನಸು ಕಾಣ್ತಾ ಇರುವವರು, ಮುಖ್ಯಮಂತ್ರಿಯ ಅಧಿಕಾರದ ಕನಸು ಕಾಣ್ತಾ ಇರುವವರೇ ಈ ಕೆಲಸವನ್ನು ಮಾಡಿಸಿದ್ದಾರೆ. ಸೊ ಅದು ತನಿಖೆಯಿಂದ ಗೊತ್ತಾಗಲಿ ಯಾರು ಅನ್ನುವಂತಹ ಒಂದೊಂದೇ ಲಿಂಕ್ಗಳನ್ನು ಬಿಡ್ತಾ ಹೋಗ್ತಾ ಇದ್ದಾರೆ. ಅದಾದ ಬಳಿಕ HD ಕುಮಾರಸ್ವಾಮಿ ಅವರು ಕೂಡ ಒಂದು ಟ್ವೀಟನ್ನು ಮಾಡ್ತಾರೆ. ಆ ಒಂದು ಟ್ವೀಟ್ನಲ್ಲಿಯೂ ಕೂಡ ಇದೇ ವಿಚಾರವನ್ನು ಅವರು ಬಹಿರಂಗಪಡಿಸ್ತಾರೆ. ಒಟ್ಟಾರೆಯಾಗಿ ಇದು ಎಲ್ಲವೂ ಕೂಡ ಕಾಂಗ್ರೆಸ್ನ DK ಶಿವಕುಮಾರ್ ಅವರತ್ತ ತಿರುಗುತ್ತಾ ಇದೆ. ಯಾಕೆ ಅಂತ ನಾವು ನೋಡೋದಾದರೆ ಗೆಳೆಯರೆ, ಒಂದು ವಿಚಾರ, ಈಗ ಈ ಒಂದು ಆರೋಪ ಮಾಡ್ತಾ ಇದ್ದಾರಲ್ಲ, ಎಲ್ಲರೂ ಕೂಡ DK ಶಿವಕುಮಾರ್ ಅವರ ವಿರೋಧಿ ಬಣದವರು. ಆ ನಂತರದಲ್ಲಿ ಈ ಒಂದು ವಿಚಾರದಲ್ಲಿ ಅವರ ಹೆಸರು ಬರೋ ಹಾಗೆ ಮಾಡೋದು ಕೂಡ ಇವರ ಪ್ಲಾನ್ ಆಗಿತ್ತು. ಹಾಗಾಗಿ ಅದೆಲ್ಲವೂ ಕೂಡ ಅವರು ಅಂದುಕೊಂಡಂತೆ ಆಗುತ್ತಾ ಇದೆ. ಸೊ ಸುಮ್ಮನೆ DK ಶಿವಕುಮಾರ್ ಅವರ ಹೆಸರನ್ನು ಇಲ್ಲಿ ತರೋದಕ್ಕೆ ಆಗತ್ತಾ ಗೊತ್ತಿಲ್ಲ ಗೆಳೆಯರೆ, ಅದು ತನಿಖೆಯಿಂದ ಗೊತ್ತಾಗಬೇಕು. ಸೊ ಹಾಗಾಗಿ ಆ ವಿಚಾರದ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಇವರ ಬಳಿ ಇರುವಂತಹ ಪ್ರಮುಖವಾದಂತಹ ಸಾಕ್ಷಿ ಏನು ಅಂತ ನೋಡೋದಾದರೆ, ಸ್ವತಃ ರಾಜಣ್ಣನವರೇ ಇದನ್ನ ಹೇಳ್ತಾರೆ. ಒಂದು ಪತ್ರಿಕೆಗೆ ರಾಜಣ್ಣನವರು ಒಂದು ಸಂದರ್ಶನದಲ್ಲಿ ಕೊಡ್ತಾರೆ, ಗುಟ್ಟಾಗಿ ಸಂದರ್ಶನವನ್ನು ಕೊಡ್ತಾರೆ. ಅವರು ಹೇಳ್ತಾರೆ ಏನು ಅಂದರೆ, 6 ತಿಂಗಳು ಹಿಂದೆ ರಾಜಣ್ಣನವರನ್ನ ಭೇಟಿಯಾಗೋದಕ್ಕೆ ಒಂದು ಹನಿ ಟ್ರ್ಯಾಪ್ ತಂಡ ಬಂದಿತ್ತಂತೆ. ಆ ತಂಡದವರನ್ನ ಕರೆದುಕೊಂಡು ಬಂದಿದ್ದು ಕಾಂಗ್ರೆಸ್ನ ಪ್ರಭಾವಿ ಯುವ ಮುಖಂಡ, ಯಾರು ಈ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಆ ಪ್ರಭಾವಿ ನಾಯಕನ ಜೊತೆ ಇರುವಂತಹ, ಆ ಪ್ರಭಾವಿ ನಾಯಕನ ಒಂದು ಆಪ್ತ ಬಳಗದಲ್ಲಿ ಇರುವಂತಹ ಒಬ್ಬ ಪ್ರಮುಖ ಯುವ ಮುಖಂಡ KN ರಾಜಣ್ಣ ಅವರ ಬಳಿ ಕರೆದುಕೊಂಡು ಬರ್ತಾರಂತೆ. ಆ ನಂತರದಲ್ಲಿ ಪದೇ ಈ ಒಂದು ಟೀಮ್ KN ರಾಜಣ್ಣನ ಅವರನ್ನ ಭೇಟಿಯಾಗತ್ತೆ. ಪ್ರತಿ ಭೇಟಿಯ ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗಿರುತ್ತಂತೆ. ಇದಕ್ಕಾಗಿ ಒಂದು ಹನಿ ಟ್ರ್ಯಾಪ್ ಮಾಡುವ ಎಕ್ಸ್ಪರ್ಟ್ ತಂಡವನ್ನು ಬಳಸಿಕೊಂಡಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ KN ರಾಜಣ್ಣನವರಿಗೆ ಇದರ ಬಗ್ಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಅನುಮಾನ ಬಂದ ತಕ್ಷಣವೇ KN ರಾಜಣ್ಣ
ಅವರ ಒಂದು ಟೀಮನ್ನು ರೆಡಿ ಮಾಡ್ತಾರೆ. ಟೀಮನ್ನು ರೆಡಿ ಮಾಡಿದ ನಂತರದಲ್ಲಿ ಈ ಒಂದು ತಂಡ ಯಾವಾಗ ಬರುತ್ತೆ ಎಲ್ಲವೂ ಕೂಡ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾರೆ. ಈ ತಂಡದ ಪ್ರತಿ ಇನ್ಫಾರ್ಮೇಷನನ್ನು ಕೂಡ ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡಿಕೊಂಡು ಯಾವಾಗ ಇವರು ಕೆ ಎನ್ ರಾಜಣ್ಣ ಅವರನ್ನು ಕೆಡ್ಡಾಗಿ ಬೀಳಿಸಬೇಕು ಅಂತ ಪ್ಲಾನ್, ಡೇಟ್ ಎಲ್ಲವೂ ಫಿಕ್ಸ್ ಮಾಡ್ಕೊಂಡಿರ್ತಾರಲ್ಲ, ಆ ಒಂದು ಸಮಯದಲ್ಲಿ ಈ ಒಂದು ಟೀಮ್ ಏನು ಮಾಡುತ್ತೆ, ರಾಜಣ್ಣನವರ ಟೀಮ್ ಅವರನ್ನು ಹಿಡಿದುಕೊಳ್ಳುತ್ತೆ. ಅವರನ್ನು ಹಿಡಿದುಕೊಂಡು ಸರಿಯಾದ ರೀತಿಯಾಗಿ ಅವರದ್ದೇ ಸ್ಟೈಲ್ನಲ್ಲಿ ವಿಚಾರಿಸಿದಾಗ ಈ ಯುವ ಮುಖಂಡನ ಹೆಸರು ಈಗ ಅವರು ಬಾಯ್ಬಿಡ್ತಾರೆ. ಈ ಯುವ ಮುಖಂಡನ ಹೆಸರು ಬಾಯ್ಬಿಟ್ಟಾಗ ಈ ಯುವ ಮುಖಂಡನನ್ನು ಕೂಡ ರಾಜಣ್ಣನವರು ಕರೆಸ್ತಾರೆ. ಆ ಯುವ ಮುಖಂಡನಿಗೂ ಕೂಡ ವರ್ಕ್ ಮಾಡಲಾಗುತ್ತೆ. ಆ ನಂತರದಲ್ಲಿ ಆ ಯುವ ಮುಖಂಡ ಈ ಪ್ರಭಾವಿ ನಾಯಕನ ಹೆಸರನ್ನ ಹೇಳಿರುವಂತಹ ವಿಡಿಯೋ ಇಟ್ಟುಕೊಂಡಿದ್ದಾರೆ. ಹಾಗಾಗಿಯೇ ಈಗ ಇದು ದೆಹಲಿ ಮಟ್ಟದಲ್ಲಿಯೂ ಸೌಂಡ್ ಮಾಡ್ತಾ ಇದೆ. ಈ ಪ್ರಭಾವಿ ನಾಯಕ ಯಾರು ಅನ್ನೋದು ರಾಜಣ್ಣನವರಿಗೆ, ಕಾಂಗ್ರೆಸ್ನವರಿಗೆ ಚೆನ್ನಾಗಿಯೇ ಗೊತ್ತಿದೆ. ಆ ವಿಡಿಯೋವನ್ನು ಸ್ವತಃ ರಾಜಣ್ಣನವರು ಸಿದ್ದರಾಮಯ್ಯ ಅವರಿಗೆ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ತೋರಿಸ್ತಾರೆ. ಅದಾದ ಬಳಿಕ ಸಿದ್ದರಾಮಯ್ಯ ಅವರು ಈ ವಿಚಾರವನ್ನು ತೆಗೆದುಕೊಂಡು ಹೈಕಮಾಂಡ್ ಮಟ್ಟಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ನೋಡಿ, ನಮ್ಮದೇ ಪಕ್ಷದ ನಾಯಕ ಈ ರೀತಿಯಾಗಿ ನಮ್ಮನ್ನೇ ಕೆಡ್ಡಾಗೆ ಬೀಳಿಸೋದಕ್ಕೆ ನೋಡ್ತಾ ಇದ್ದಾರೆ. ಇವರ ಮೇಲೆ ಶಿಸ್ತು ಕ್ರಮ ಆಗಲೇಬೇಕು. ಒಂದು ವೇಳೆ ನಮ್ಮದೇ ಪಕ್ಷದ ನಾಯಕರ ವಿಡಿಯೋಗಳು ಹೊರಗಡೆ ಬಂದಿದ್ದರೆ ರಾಜ್ಯದಲ್ಲಿ ಪಕ್ಷದ ಮರ್ಯಾದೆ ಏನಾಗ್ತಾ ಇತ್ತು, ಪಕ್ಷ ಯಾವ ರೀತಿಯಾಗಿ ಮುಜುಗರಕ್ಕೀಡಾಗಬೇಕಾಗಿತ್ತು ಅನ್ನೋದನ್ನು ಕೂಡ ಹೈಕಮಾಂಡ್ ಮಟ್ಟಕ್ಕೆ ಮನದಟ್ಟನ್ನು ಮಾಡಿಕೊಟ್ಟು ಈ ನಾಯಕನ ವಿರುದ್ಧ ಶಿಸ್ತು ಕ್ರಮಕ್ಕೆ ಈಗ ಎಲ್ಲರೂ ಕೂಡ ಮುಂದಾಗಿದ್ದಾರೆ. ಇವತ್ತು ಬಜೆಟ್ ಅಧಿವೇಶನದ ಕೊನೆಯ ದಿನ. ಇವತ್ತು ಆದ ಬಳಿಕ ನಾಳೆ ಅಥವಾ ನಾಡಿದ್ದು 10 ಜನರ ತಂಡ ಈಗ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದೆ. ದೆಹಲಿಗೆ ಹೋಗಿ ಆ ಪ್ರಭಾವಿ ನಾಯಕನ ವಿರುದ್ಧ ಇರುವಂತಹ ಒಂದು ಸಾಕ್ಷಿಯನ್ನು ತೋರಿಸುತ್ತೆ. ಆ ಸಾಕ್ಷಿಯಿಂದ ಏನಾಗತ್ತೆ, ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಆಗಬಹುದು ಅನ್ಸುತ್ತೆ. ಆ ನಂತರದಲ್ಲಿ ಮುನಿರತ್ನ ಅವರು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇಲ್ಲ, ಇದನ್ನು ಡಿ ಕೆ ಶಿವಕುಮಾರ್ ಅವರೇ ಮಾಡಿಸಿದ್ದಾರೆ, ಅಂದರೆ ಅವರ ಕೇಸ್ ವಿಚಾರವಾಗಿ ಅವ್ರ ಮೇಲೊಂದು ಏನೋ ಅತ್ಯಾಚಾರ ಪ್ರಕರಣ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ ಸೌಂಡ್ ಮಾಡಿತ್ತಲ್ಲ, ಅದನ್ನು ಮಾಡಿಸಿದ್ದು ಡಿ ಕೆ ಶಿವಕುಮಾರ್ ಅವರೇ ಅಂತ ಅವರು ನೇರವಾಗಿರುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇದೆಯಲ್ಲ, ಅದು ಕೂಡ ಮತ್ತೊಂದು ರೀತಿಯ ಚರ್ಚೆ ಹುಟ್ಟು ಹಾಕೋದಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿದ್ರೆ, ಹಲೋ ಅಂದ ತಕ್ಷಣ ನೀವು ಹಲೋ ಅಂದರೆ ನಾವು ಹಲೋ ಅಂತೀವಿ. ಹನಿ ಟ್ರ್ಯಾಪ್ ಒಳಗಾಗೋದಕ್ಕೆ ಫಸ್ಟ್ ನೀವೇನಾದರೂ ಮಾಡಿರಬೇಕು, ಆ ನಂತರದಲ್ಲಿ ನೀವು ಟ್ರ್ಯಾಪ್ಗೆ ಒಳಗಾಗಿರ್ತೀರಿ ಅನ್ನುವಂತಹ ಅರ್ಥದಲ್ಲಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹೋಗಲಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಕೊಡ್ತಾರೆ, ತನಿಖೆ ಆಗಲಿ, ಆ ನಂತರದಲ್ಲಿ ಅದು ಏನಾಗುತ್ತೆ ಆಗಲಿ ಅನ್ನುವಂತಹ ಉತ್ತರವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ. ಒಟ್ಟಾರೆಯಾಗಿ ಗೆಳೆಯರೆ, ಈಗ BJPಗೆ ಬಲವಾಗಿರುವಂತಹ ಅಸ್ತ್ರ ಸಿಕ್ಕಿದೆ. ಆ ನಂತರದಲ್ಲಿ ಈ ವಿಚಾರವನ್ನು BJP ಸರಿಯಾದ ರೀತಿಯಾಗಿ ಎತ್ತಿಕೊಂಡು ಹೋಗಬೇಕು. ಈ ವಿಚಾರವನ್ನು ಸಾಯೋದಕ್ಕೆ ಬಿಡಬಾರ್ದು. ಯಾಕೆ ಅಂದರೆ ಈ ವಿಚಾರದಲ್ಲಿ ಇಂತಹ ಕೆಳಮಟ್ಟಕ್ಕೆ ಇಳಿದಿರುವಂತಹ ಯಾರೇ ಪ್ರಭಾವಿ ಆಗಲಿ ಅವರ ಹೆಸರು ಜನರ ಮುಂದೆ ಬಹಿರಂಗ ಆಗಲೇಬೇಕು. ಈ ಒಂದು ವಿಚಾರ ತಾರ್ಕಿಕ ಅಂತ್ಯಕ್ಕೆ ಬರಲೇಬೇಕು. ಈಗ ಜನರಿಗೂ ಕೂಡ ಪ್ರಭಾವಿ ನಾಯಕ ಅಂದರೆ ಯಾರು ಅಂತ ಜನರು ಕೂಡ ಕೇಳ್ತಾರೆ. ಹಾಗಾಗಿ ಈ ವಿಚಾರ ತಾರ್ಕಿಕ ಅಂತ್ಯಕ್ಕೆ ಬರಲೇಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.